333 ಇದೆ ನೋಡಿ ಸರ್. KA0 ಒಂದು ನಿಮಿಷ KA03G. ಪೊಲೀಸರ ಮೇಲಿನ ಕೋಪಕ್ಕೆ ಯುವಕನೊಬ್ಬ ವಿಧಾನಸೌಧ ಮುಂದೆ ತನ್ನ ಬೈಕಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿರ್ತಕ್ಕಂಥ ಘಟನೆ ಈಗ ನಡೆದಿದೆ. ಇಲ್ಲಿ ನಾನು ನೋಡ್ತಾ ಇದ್ದೀವಿ, ವಿಧಾನಸೌಧ ಮುಂದೆ ಒಂದು ದ್ವಿಚಕ್ರ ವಾಹನಕ್ಕೆ ಬೆಂಕಿ ಇಕ್ಕಿರ್ತಕ್ಕಂಥ ಯುವಕ ಪೊಲೀಸರ ಮೇಲೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸರಿಸುಮಾರು 3:30 ಸುಮಾರಿಗೆ ಚಳ್ಳಕೆರೆ ಮೂಲದ ಪೃಥ್ವಿರಾಜ್ ಎಂಬ ಯುವಕ, ಈತ ವೃತ್ತಿಯಲ್ಲಿ ಟ್ರೆಕ್ಕಿಂಗ್ ಅನ್ನ ಮಾಡ್ತಾ ಇದ್ದ. ಕಳೆದ ಬಾರಿ ಟ್ರೆಕ್ಕಿಂಗ್ ಹೋಗಿದ್ದಂಥ ಸಂದರ್ಭದಲ್ಲಿ ನಾಪತ್ತೆ ಆಗಿರ್ತಾನೆ. ನಾಪತ್ತೆ ಆಗಿದ್ದಂಥ ಸಂಬಂಧಪಟ್ಟಂತೆ ಪೃಥ್ವಿರಾಜ್ ಅವರ ತಾಯಿ ಚಳ್ಳಕೆರೆ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡಲು ಹೋದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಪೊಲೀಸ್ ಸಿಬ್ಬಂದಿ ಪೃಥ್ವಿರಾಜ್ ಅವರ ತಾಯಿಗೆ ಅವಾಚ್ಯ ಶಬ್ದಗಳಿಂದ ಬೈದು ನಿಂದಿಸಿರ್ತಾರೆ. ಅದು ಸಹ ದೂರನ್ನು ತೆಗೆದುಕೊಂಡಿರೋದಿಲ್ಲ. ಬಳಿಕ ಅದನ್ನು ಪ್ರಶ್ನೆ ಮಾಡೋದಕ್ಕೆ ಮತ್ತೆ ತನ್ನ ತಾಯಿಗೆ ಏನು ನಿಂದಿಸಿದ್ರು ಚಳ್ಳಕೆರೆ ಪೊಲೀಸರು, ಅದನ್ನು ಪ್ರಶ್ನೆ ಮಾಡೋದಕ್ಕೆ ಕೇಳೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಮತ್ತೆ ಅದೇ ಚಳ್ಳಕೆರೆ ಪೊಲೀಸರು ಆ ಪೃಥ್ವಿರಾಜನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಆತನಿಗೆ ಕಪಾಳ ಮೋಕ್ಷವನ್ನು ಸಹ ಮಾಡಿರ್ತಾರೆ. ಈ ಒಂದು ಕೋಪದಿಂದಾಗಿ ಇವತ್ತು ಬೆಂಗಳೂರಿಗೆ ಬಂದಂಥ ಪೃಥ್ವಿರಾಜು ಏನು ತನ್ನ ಒಂದು ಯೂಟ್ಯೂಬ್ ಚಾನಲ್ ನಡೆಸ್ತಾ ಇರ್ತಕ್ಕಂಥದ್ದು, ಅದು .ಕರುನಾಡು ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ಒಂದು ತನ್ನ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ಮಾಡೋಣ ಬಂದಂಥ ಪೃಥ್ವಿರಾಜು ಇವತ್ತು ಮಧ್ಯಾಹ್ನ 3:30 ಸುಮಾರಿಗೆ ವಿಧಾನಸೌಧದ ಮುಂದೆ ಏನು ನಾವು ನೋಡ್ತಾ ಇದ್ದೀವಿ, ಮುಖ್ಯ ದ್ವಾರ ಏನಿದೆ ಅದರ ಮುಂಭಾಗವೇ ತನ್ನ ಗಾಡಿಯನ್ನು ನಿಲ್ಲಿಸಿ ಬೆಂಕಿ ಕಡ್ಡಿಯನ್ನು ಗೀಚಿ ಈ ತನ್ನ ದ್ವಿಚಕ್ರ ವಾಹನಕ್ಕೆ ಬೆಂಕಿಯನ್ನು ಹಚ್ಚಿರ್ತಕ್ಕಂಥದ್ದು. ಕೆಲವೇ ಕ್ಷಣಗಳಲ್ಲಿ ಏನು ಬೆಂಕಿ ಒತ್ತಿ ಇಡೀ ದ್ವಿಚಕ್ರ ವಾಹನ ಅಗ್ನಿಯ ಕೆನ್ನಾಲಿಗೆ ಸಿಲುಕಿ ಸುಟ್ಟು ಕರಕಲಾಗಿರ್ತಕ್ಕಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸ್ಥಳಕ್ಕೆ ಬಂದಂಥ ಪೊಲೀಸರು ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿಗೆ ಒಂದು ಮಾಹಿತಿಯನ್ನು ನೀಡ್ತಾರೆ. ಸ್ಥಳಕ್ಕೆ ಬಂದಂಥ ಅಗ್ನಿಶಾಮಕ ಸಿಬ್ಬಂದಿ ಈಗ ಒತ್ತಿ ಉರಿತಾ ಇದ್ದಂಥ ಬೈಕ್ ಏನಿತ್ತು ಅದಕ್ಕೆ ಒಂದು ವಾಟರ್ ಜೆಟ್ ಮುಖಾಂತರ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಏನು ವಿಧಾನಸೌಧದ ಮುಂದೆ ಅಷ್ಟೊಂದು ಭದ್ರತೆ ಇದ್ರೂ ಸಹ ತನ್ನ ಏನು ಪೊಲೀಸರ ಮೇಲೆ ಇರ್ತಕ್ಕಂಥ ಆಕ್ರೋಶ, ಕೋಪ ಏನಿತ್ತು ಆ ಕೋಪಕ್ಕೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಬೈಕನ್ನು ಇಟ್ಟು ಬೆಂಕಿಯನ್ನು ಇಟ್ಟಿದಂಥ ಆರೋಪದ ಮೇಲೆ ಈಗ ಪೃಥ್ವಿರಾಜನನ್ನು ವಿಧಾನಸೌಧ ಪೊಲೀಸರು ವಶಕ್ಕೆ ಪಡೆದುಕೊಂಡು ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ಯಾವ ಕಾರಣದಿಂದಾಗಿ ಇಲ್ಲಿ ವಿಧಾನಸೌಧದ ಸುತ್ತಮುತ್ತ ಸಾಕಷ್ಟು ಭದ್ರತೆಯನ್ನು ಕಾಪಾಡ್ತಕ್ಕಂಥ ದೃಷ್ಟಿಯಲ್ಲಿ ಆ ಭದ್ರತಾ ನಡುವೆಯೂ ಬಂದಂಥ ಪ್ರವಾಸಿಗರ ಸೋಗಿನಲ್ಲಿ ಬಂದು ಇಲ್ಲಿ ಬೈಕನ್ನು ನಿಲ್ಲಿಸ್ತಾನೆ. ಬೈಕನ್ನು ನಿಲ್ಲಿಸಿ ಅದಕ್ಕೆ ಏಕಾಏಕಿ ಬೆಂಕಿಯನ್ನು ಹಚ್ತಾನೆ ಅನ್ನೋದಾದರೆ ಆತ ಇಲ್ಲಿ ಹಿನ್ನೆಲೆಯನ್ನು ಕಿತ್ಕೋದಕ್ಕೆ ಮತ್ತು ಹಿನ್ನೆಲೆಯನ್ನು ಕಲೆ ಹಾಕುವ ದೃಷ್ಟಿಯಿಂದ ಈಗ ವಿಧಾನಸೌಧ ಪೊಲೀಸರು ಪೃಥ್ವಿರಾಜ್ನನ್ನು ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗ ಸದ್ಯ ಏನು ಸ್ಥಳಕ್ಕೆ ಬಂದಿರತಕ್ಕಂಥ ಪೊಲೀಸರ ತಂಡ ಏನು ಈಗ ಬೆಂಕಿಯಲ್ಲಿ ಒತ್ತಿ ಉರಿದು ಸುಟ್ಟು ಕರಕಲಾಗಿರ್ತಕ್ಕಂಥ ಈ ದ್ವಿಚಕ್ರ ವಾಹನವನ್ನು ಒಂದು ಗೂಡ್ಸ್ ವಾಹನದಲ್ಲಿ ಅದನ್ನು ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ವಿದ್ಯಾವಂತನಾಗಿರ್ತಕ್ಕಂಥ ಪೃಥ್ವಿರಾಜು ಪೊಲೀಸರ ಮೇಲಿನ ಕೋಪಕ್ಕೆ ವಿಧಾನಸೌಧ ಅಂದರೆ ರಾಜ್ಯದ ಶಕ್ತಿ ಕೇಂದ್ರ ಆಗಿರ್ತಕ್ಕಂಥ ವಿಧಾನಸೌಧದ ಮುಂದೆ ಪೊಲೀಸರ ಮೇಲಿನ ಒಂದು ಕೋಪವನ್ನು ತೀರಿಸ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಒಂದು ಗಾಡಿಗೆ ಬೆಂಕಿ ಆಕ್ರೋಶ ವ್ಯಕ್ತಪಡಿಸಿರ್ತಕ್ಕಂಥದ್ದು ನಿಜಕ್ಕೂ ಒಂದು ರೀತಿಯಾಗಿ ಎಲ್ಲರಿಗೂ ಈ ರೀತಿಯಾದಂಥ ಕೃತ್ಯವನ್ನು ಮಾಡಬಾರದು ಅಂತ ಒಂದು ಅಭಿಪ್ರಾಯ ಇರ್ತಕ್ಕಂಥದ್ದು. ಈಗ ಸದ್ಯ ಆತನನ್ನು ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ವಿಚಾರಣೆ ನಡೆಸಿದಂಥ ಬಳಿಕ ಆತನ ವಿರುದ್ಧ ಯಾವ ಕೇಸುಗಳನ್ನು ದಾಖಲು ಮಾಡ್ತಾರೆ ಅಂತಕ್ಕಂಥದ್ದು. ಯಾಕಂತಂದರೆ ವಿಧಾನಸೌಧ ಸುತ್ತಮುತ್ತ ಯಾವುದೇ ರೀತಿಯಿಂದ ಪ್ರತಿಭಟನೆಗಳಿಗೆ ಅವಕಾಶ ಇರೋದಿಲ್ಲ. ಆದರೆ ಇಲ್ಲಿ ಈತ ಪ್ರತಿಭಟನೆ ಅಂದರೆ ಪೊಲೀಸರ ಮೇಲೆ ಇರ್ತಕ್ಕಂಥ ಕೋಪಕ್ಕೆ ಈ ರೀತಿಯಾಗಿ ತನ್ನ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಮುಂದೆ ಕಾನೂನಿನಡಿಯಲ್ಲಿ ಯಾವ ಸೆಕ್ಷನ್ಗಳಲ್ಲಿ ಆತನ ವಿರುದ್ಧ ದೂರುಗಳನ್ನು ದಾಖಲು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ SK ಮಂಜುನಾಥ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.